ಈಗಾಗಲೇ ಒಂದು ಕಡೆ ಬಾಗಲಕೋಟೆ ಲೋಕಸಭೆಯ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಅವರು ಬಿರುಸಿನ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಆದರೆ ತೀರಾ ನಿನ್ನೆ ಒಂದು ಬೆಳವಣಿಗೆಯಲ್ಲಿ ಅವರ ಕಜಿನ್ ಬ್ರದರ್ ಏನು BY ವಿಜೇಂದ್ರರ ಸಮ್ಮುಖದಲ್ಲಿ ಬಿಜೆಪಿ ಸೇರ್ಪಡೆಗೊಂಡಿರುವಂಥದ್ದು. ಈ ನಿಟ್ಟಿನಲ್ಲಿ ಇದು ಎಲ್ಲೋ ಒಂದು ಕಡೆ ವಿರೋಧ ಪಕ್ಷದವರಿಗೆ ಕೂಡ ಒಂದು ಅಸ್ತ್ರವಾಗಿ ಪರಿಣಮಿಸ್ತಾ ಇದೆ ಅಂತ ಈಗಾಗಲೇ ಇನ್ನು ಚರ್ಚೆಗಳಾಗ್ತವೆ. ಈ ನಿಟ್ಟಿನಲ್ಲಿ ಸಂಯುಕ್ತ ಪಾಟೀಲ್ ಅವರನ್ನು ಮಾತಾಡ್ಸೋಣ ಏನಂತಾರದು. ಮೇಡಮ್, ಈಗ ನೀವಿಲ್ಲಿ ಪ್ರಚಾರ ಮಾಡ್ತಾ ಇದ್ದೀರಿ ಮತ್ತು ಶಿವಶರಣಗೌಡರು ನಿಮ್ಮ ಪರ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಆದರೆ ಅವ್ರ ಮಗ ಹರ್ಷಿಗೌಡ ಅವರು ವಿಜೇಂದ್ರ ಸಮ್ಮುಖದಲ್ಲಿ BJP ಸೇರ್ಪಡೆಯಾಗಿದ್ದಾರೆ. ಇದರಿಂದ ಎಲ್ಲೋ ಒಂದು ಕಡೆ ಮುಜುಗರಕ್ಕೀಡಾಗುವಂಥ ಪ್ರಸಂಗನ ಅಥವಾ ಇದು ವಿರೋಧ ಪಕ್ಷದವರಿಗೆ ನೀವೇ ಒಂದು ಅಸ್ತ್ರ ಮಾಡಿ ಕೊಟ್ರಾ ಅಂತಂದು? ಇಲ್ಲ ಸರ್, ಅವರು ಆ್ಯಕ್ಚುಲಿ ನಿಮಗೆಲ್ಲ ಈಗ ಗೊತ್ತಾಗಿರ್ಬೋದು, ಆದರೆ ಅವರು BJP ಪಕ್ಷದಲ್ಲಿ ಸಾಕಷ್ಟು ಸಮಯದಿಂದ ಗುರುತಿಸ್ಕೊಂಡಿದ್ದಾರೆ. ಅದು ನಿಮಗೊಂದು ಹೊಸ ವಿಷಯ ಆಗಿರ್ಬೋದು, ಆದರೆ ಅದು ತುಂಬ ಹಳೆ ವಿಷಯ. ಅವರು ಮೊದಲಿಂದನೂ ಕೂಡ ಆ ಪಕ್ಷಕ್ಕೆ ಗುರುತಿಸ್ಕೊಂಡಿರೋದು ಎಲ್ಲರ ಸಾಮೂಹಿಕ ಒಂದು ಜಾಲತಾಣದಲ್ಲಿ ಎಲ್ಲರೂ ಕೂಡ ಇಟ್ಸ್ ಅ ಕಾಮನ್ ನ್ಯೂಸ್. ಈ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಕೂಡ ಅವರವರ ನಿರ್ಧಾರ ತಗೊಳ್ಳುವಂಥ ಹಕ್ಕಿದೆ. ಸೊ ಐ ವಿಶ್ ದೆಮ್ ಆಲ್ ದ ವೆರಿ ಬೆಸ್ಟ್ ಆಫ್ ಲಕ್. ಆದರೆ ಗೆಲುವು ನಮ್ದಾಗುತ್ತೆ ಅಂತ ನನ್ನ ಕಾನ್ಫಿಡೆನ್ಸ್ ಇದೆ ಸರ್. ಈಗಾಗಲೇ ಒಂದು ಕಡೆ ಬಾಗಲಕೋಟೆ ಲೋಕಸಭೆಯ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಅವರು ಬಿರುಸಿನ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಆದರೆ ತೀರಾ ನಿನ್ನೆ ಒಂದು ಬೆಳವಣಿಗೆಯಲ್ಲಿ ಅವರ ಕಜಿನ್ ಬ್ರದರ್ ಏನು BY ವಿಜೇಂದ್ರರ ಸಮ್ಮುಖದಲ್ಲಿ ಬಿಜೆಪಿ ಸೇರ್ಪಡೆಗೊಂಡಿರುವಂಥದ್ದು. ಈ ನಿಟ್ಟಿನಲ್ಲಿ ಇದು ಎಲ್ಲೋ ಒಂದು ಕಡೆ ವಿರೋಧ ಪಕ್ಷದವರಿಗೆ ಕೂಡ ಒಂದು ಅಸ್ತ್ರವಾಗಿ ಪರಿಣಮಿಸ್ತಾ ಇದೆ ಅಂತ ಈಗಾಗಲೇ ಇನ್ನು ಚರ್ಚೆಗಳಾಗ್ತವೆ. ಈ ನಿಟ್ಟಿನಲ್ಲಿ ಸಂಯುಕ್ತ ಪಾಟೀಲ್ ಅವರನ್ನು ಮಾತಾಡ್ಸೋಣ ಏನಂತಾರದು. ಮೇಡಮ್, ಈಗ ನೀವಿಲ್ಲಿ ಪ್ರಚಾರ ಮಾಡ್ತಾ ಇದ್ದೀರಿ ಮತ್ತು ಶಿವಶರಣಗೌಡರು ನಿಮ್ಮ ಪರ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಆದರೆ ಅವ್ರ ಮಗ ಹರ್ಷಿಗೌಡ ಅವರು ವಿಜೇಂದ್ರ ಸಮ್ಮುಖದಲ್ಲಿ BJP ಸೇರ್ಪಡೆಯಾಗಿದ್ದಾರೆ. ಇದರಿಂದ ಎಲ್ಲೋ ಒಂದು ಕಡೆ ಮುಜುಗರಕ್ಕೀಡಾಗುವಂಥ ಪ್ರಸಂಗನ ಅಥವಾ ಇದು ವಿರೋಧ ಪಕ್ಷದವರಿಗೆ ನೀವೇ ಒಂದು ಅಸ್ತ್ರ ಮಾಡಿ ಕೊಟ್ರಾ ಅಂತಂದು? ಇಲ್ಲ ಸರ್, ಅವರು ಆ್ಯಕ್ಚುಲಿ ನಿಮಗೆಲ್ಲ ಈಗ ಗೊತ್ತಾಗಿರ್ಬೋದು, ಆದರೆ ಅವರು BJP ಪಕ್ಷದಲ್ಲಿ ಸಾಕಷ್ಟು ಸಮಯದಿಂದ ಗುರುತಿಸ್ಕೊಂಡಿದ್ದಾರೆ. ಅದು ನಿಮಗೊಂದು ಹೊಸ ವಿಷಯ ಆಗಿರ್ಬೋದು, ಆದರೆ ಅದು ತುಂಬ ಹಳೆ ವಿಷಯ. ಅವರು ಮೊದಲಿಂದನೂ ಕೂಡ ಆ ಪಕ್ಷಕ್ಕೆ ಗುರುತಿಸ್ಕೊಂಡಿರೋದು ಎಲ್ಲರ ಸಾಮೂಹಿಕ ಒಂದು ಜಾಲತಾಣದಲ್ಲಿ ಎಲ್ಲರೂ ಕೂಡ ಇಟ್ಸ್ ಅ ಕಾಮನ್ ನ್ಯೂಸ್. ಈ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಕೂಡ ಅವರವರ ನಿರ್ಧಾರ ತಗೊಳ್ಳುವಂಥ ಹಕ್ಕಿದೆ. ಸೊ ಐ ವಿಶ್ ದೆಮ್ ಆಲ್ ದ ವೆರಿ ಬೆಸ್ಟ್ ಆಫ್ ಲಕ್. ಆದರೆ ಗೆಲುವು ನಮ್ದಾಗುತ್ತೆ ಅಂತ ನನ್ನ ಕಾನ್ಫಿಡೆನ್ಸ್ ಇದೆ ಸರ್.